There are youngsters like cockroaches. They don't get any employment. They don't have any place in profession. Some of them become media. Some of them become social media. Some have become RTA activist. Some have become activist. They start attacking everyone. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಈ ವಿಡಿಯೋ ಆರಂಭದಲ್ಲಿ ವಿಡಿಯೋ ತುಣುಕೊಂದನ್ನು ಗಮನಿಸಿದ್ರಿ. ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರುವಂಥ, ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥ ಸೂರ್ಯಕಾಂತ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇರುತ್ತೆ. ಅಂದರೆ ಓರ್ವ ವ್ಯಕ್ತಿ ನನ್ನನ್ನು ಸೀನಿಯರ್ ಅಡ್ವೊಕೇಟ್ ಎನ್ನುವ ರೀತಿಯಲ್ಲಿ ಪರಿಗಣಿಸಬೇಕು ಅಂತೇಳಿ ಕೋರ್ಟ್ ಮೊರೆಯನ್ನು ಹೋಗಿರ್ತಾರೆ. ಆ ವ್ಯಕ್ತಿಯ ವಿರುದ್ಧ ನ್ಯಾಯಮೂರ್ತಿಗಳು ಆಕ್ರೋಶವನ್ನು ಹೊರಹಾಕ್ತಾರೆ. ಕಾರಣ ಏನಪ್ಪ ಅಂದ್ರೆ, ಆ ವ್ಯಕ್ತಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹಾರ್ಶ್ ಪದಗಳನ್ನ ಬಳಸಿ ಎಲ್ಲರನ್ನೂ ಕೂಡ ಟೀಕೆ ಮಾಡ್ತಾ ಇದ್ರು. ಹೀಗಾಗಿ ಆ ವ್ಯಕ್ತಿಯ ವಿರುದ್ಧ ಕೋಪವನ್ನು ತೋರಿಸುವಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಮುಂದುವರೆದು ಒಂದು ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ. ಏನಂತ, ನಮ್ಮ ಸಮಾಜದಲ್ಲಿ ಒಂದಷ್ಟು ನಿರುದ್ಯೋಗಿ ಯುವಕರು ಇದ್ದಾರೆ, ಅಂದ್ರೆ ಅವ್ರಿಗೆ ಮಾಡೋದಿಕ್ಕೆ ಏನು ಕೆಲಸ ಇಲ್ಲ. ಅಂಥವ್ರು ಏನ್ ಮಾಡ್ತಾರೆ, ಮೀಡಿಯಾ, ಸೋಷಿಯಲ್ ಮೀಡಿಯಾ, RTI ಆಕ್ಟಿವಿಸ್ಟ್ಗಳ ರೂಪವನ್ನು ಪಡೆದು ಜಿರಳೆಗಳ ರೀತಿಯಲ್ಲಿ ಈ ವ್ಯವಸ್ಥೆಯ ವಿರುದ್ಧ ದಾಳಿಯನ್ನ ಮಾಡ್ತಾರೆ ಎನ್ನುವ ರೀತಿಯಿಂದ ಒಂದು ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ. ಅದಾದ ಬಳಿಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತೆ. ದೊಡ್ಡ ಮಟ್ಟಿಗೆ ಚರ್ಚೆ ಎಲ್ಲವೂ ಕೂಡ ನಡೆಯುತ್ತೆ. ಅದಾದ ಬಳಿಕ ನ್ಯಾಯಮೂರ್ತಿಗಳು ಹೇಳ್ತಾರೆ, ಇಲ್ಲ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ನಾನು ಹೇಳಿದ್ದ ಹಾಗಲ್ಲ, ಅದನ್ನ ಬೇರೆ ರೀತಿಯಲ್ಲಿ ಸಮಾಜದ ಮುಂದೆ ಬಿಂಬಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ ಅಂತ ಹೇಳಿ. ಅದಾದ ಬಳಿಕ ಅವರು ಸ್ಪಷ್ಟನೆಯನ್ನ ಕೊಟ್ಟರೂ ಕೂಡ ಅದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಮಾಡಿ ಆಗಿಬಿಡುತ್ತೆ. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನಿಧಾನಕ್ಕೊಂದಷ್ಟು ಕ್ಯಾಂಪೇನ್ಗಳೆಲ್ಲವೂ ಕೂಡ ಶುರುವಾಗಬಿಡುತ್ತೆ, ಅಂದ್ರೆ ಆ ಹೇಳಿಕೆ ವಿರುದ್ಧವಾಗಿ. ಅದು ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ಒಂದು ಪಕ್ಷವೇ ರೂಪವನ್ನು ಪಡೆಯುವ ಹಂತಕ್ಕೆ ಬಂದಿದೆ. ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸರನ್ನ ಕೇಳ್ತಾ ಇರಬಹುದು. ನನಗೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತುಂಬಾ ಜನ ಮೆನ್ಷನ್ ಮಾಡ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನ ಜನರ ಮುಂದೆ ಇಡಿ ಎನ್ನುವಂತ ರೀತಿಯಲ್ಲಿ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂತ ಒಂದು ಪಕ್ಷ ಅನ್ನಬೇಕಾ ಅಥವಾ ಅದೊಂದು ಪ್ಲಾಟ್ಫಾರ್ಮ್ ಅನ್ನಬೇಕಾ, ಒಂದು ಕ್ಯಾಂಪೇನ್ ಅನ್ನಬೇಕಾ, ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ, ಚುನಾವಣಾ ಆಯೋಗದಿಂದ ಇನ್ನೂ ಕೂಡ ಅದು ಪಕ್ಷವಾಗಿ ರಿಜಿಸ್ಟರ್ ಆಗಿಲ್ಲ, ಮುಂದೆ ಆಗಬಹುದು ಗೊತ್ತಿಲ್ಲ. ಸದ್ಯಕ್ಕೆ ಅದೊಂದು ವೇದಿಕೆಯ ರೂಪದಲ್ಲಿ ಇದೆ. ಏನೋ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ CJP ಎನ್ನುವ ರೀತಿಯಲ್ಲಿ ಅದಕ್ಕೆ ಹೆಸರನ್ನ ಇಡಲಾಗಿದೆ. ಎಷ್ಟರ ಮಟ್ಟಿಗೆ ಹವಾ ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ, ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ನಾನು ಹೆಚ್ಚು ಕಡಿಮೆ ಒಂದು 3 ದಿನಗಳ ಹಿಂದೆ ಇದನ್ನು ಗಮನಿಸಿದ್ದೆ, 3 ಅಥವಾ 4 ದಿನಗಳ ಹಿಂದೆ ಗಮನಿಸಿದ್ದೆ. ನಾನು ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಏನೋ ಒಂದು 2 ದಿನಗಳ ಕಾಲ ಒಂದು ಕ್ಯಾಂಪೇನ್ ನಡೀಬಹುದು, ಒಂದು ಸ್ವಲ್ಪ ಜನ ಇದಕ್ಕೆ ಬೆಂಬಲವಾಗಿ ನಿಲ್ಲಬಹುದು ಎನ್ನುವಂತ ರೀತಿಯಲ್ಲಿ. ಆದರೆ ಇವತ್ತು ಎಷ್ಟರ ಮಟ್ಟಿಗೆ ಇದಾಗಿದೆ ಅಂದ್ರೆ, ಸೋಷಿಯಲ್ ಮೀಡಿಯಾವನ್ನ ಕಂಪ್ಲೀಟ್ ಆಗಿ ಆವರಿಸ್ಕೊಂಡು ಬಿಟ್ಟಿದೆ. ಬರೀ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತ ಆಗಿಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಯೋದಕ್ಕೆ ಆರಂಭ ಆಗಿಬಿಟ್ಟಿದೆ. ಎಲ್ಲಿಯವರೆಗೆ ಅಂದ್ರೆ, ಇನ್ಸ್ಟಾಗ್ರಾಮ್ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿ ಕೇವಲ 5 ದಿನಗಳಲ್ಲಿ 14 ಮಿಲಿಯನ್ ಫಾಲೋವರ್ಸ್ ಅನ್ನ ಪಡೆದುಕೊಂಡಿದೆ. ಕ್ಷಣಕ್ಕೂ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗೆ ಇವರು ಪಕ್ಷದ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರು, ರಿಜಿಸ್ಟರ್ ಆಗಿ ಎನ್ನುವ ರೀತಿಯಲ್ಲೂ ಕೂಡ ಕೇಳಿದ್ರು, ಅಂದ್ರೆ ಪಕ್ಷಕ್ಕೆ ನೀವು ಸದಸ್ಯರಾಗಬಹುದು ಅಂತ ಹೇಳಿ. ಆ ಸಂಖ್ಯೆಯು ಕೂಡ ಈಗಾಗಲೇ 20 ಲಕ್ಷವನ್ನ ದಾಟಿ ಹೋಗ್ಬಿಟ್ಟಿದೆ. ಇನ್ನು ಇನ್ಸ್ಟಾಗ್ರಾಮ್ನ ವಿಚಾರಕ್ಕೆ ಮತ್ತೊಮ್ಮೆ ಬರೋದಾದ್ರೆ, ನಿಮಗೆ BJP ಅಂತ ತೆಗೆದುಕೊಂಡ್ರೆ ಅವರ ಫಾಲೋವರ್ಸ್ ಇರೋದು 8.3 ಮಿಲಿಯನ್. ಕಾಂಗ್ರೆಸ್ ಅಂತ ತೆಗೆದುಕೊಂಡ್ರೆ ಅವರ ಫಾಲೋವರ್ಸ್ ಇರೋದು 13.3 ಮಿಲಿಯನ್, 13.2 ಮಿಲಿಯನ್ ಏನೋ ಎಷ್ಟ ಇದೆ. ಆದ್ರೆ ಇವರ ಫಾಲೋವರ್ಸ್ ಈಗಾಗಲೇ 14 ಮಿಲಿಯನ್ ಅನ್ನು ದಾಟಿ ಹೋಗ್ತಾ ಇದೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ವಿಡಿಯೋವನ್ನು ನೋಡುವ ಸಂದರ್ಭದಲ್ಲಿ ನನಗನ್ಸುತ್ತೆ ಒಂದು 20 ಮಿಲಿಯನ್ ರೀಚ್ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಜನ ಫಾಲೋ ಮಾಡ್ತಾ ಇದ್ದಾರೆ. ಅದರ ಬಿಸಿ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂದ್ರೆ, ಈಗ ಟ್ವಿಟರ್ನಲ್ಲಿ ಭಾರತದಲ್ಲಿ ಅವರ ಅಕೌಂಟ್ ಅನ್ನ ಬ್ಯಾನ್ ಮಾಡಲಾಗಿದೆ ಅಥವಾ ನಿರ್ಬಂಧವನ್ನ ಹೇರಲಾಗಿದೆ. ಹೀಗಾಗಿ ಈಗ ತಾನೇ ಮತ್ತೊಂದು ಹೊಸ ಅಕೌಂಟ್ ಅನ್ನ ಕೂಡ X ನಲ್ಲಿ ಅಥವಾ ಟ್ವಿಟರ್ ನಲ್ಲಿ ಈಗಾಗಲೇ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೊಂದು ಕಡೆಯಿಂದ ಇನ್ಸ್ಟಾಗ್ರಾಮ್ ನಲ್ಲಿ ಅವರ ಅಕೌಂಟ್ ಅನ್ನ ಹ್ಯಾಕ್ ಮಾಡೋದಕ್ಕೂ ಕೂಡ ಒಂದು ಪ್ರಯತ್ನವನ್ನ ಪಡಲಾಗಿದೆ. ಏನು ಕತೆ ಇದು? ತೀರಾ ಗಂಭೀರವಾದಂತಹ ವೇದಿಕೆಯ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇದರ ಅರ್ಥ ಏನು ಅಂದ್ರೆ ಸಿಂಪಲ್. ಅಂದ್ರೆ ಯಾಕೆ ಎಷ್ಟರ ಮಟ್ಟಿಗೆ ಅದನ್ನ ಜನ ಫಾಲೋ ಮಾಡ್ತಾ ಇದ್ದಾರೆ, ಜನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರಮುಖವಾಗಿ ಈಗ ಇರುವಂತ ದರಿದ್ರ ವ್ಯವಸ್ಥೆಯ ವಿರುದ್ಧವಾಗಿ. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ, ಎಲ್ಲರದ್ದು ಒಂದೇ ಹಣೆ ಬರಹ. ಇಲ್ಲಿ ಪಕ್ಷಗಳ ಹೆಸರು ಮಾತ್ರ ಚೇಂಜ್ ಅಷ್ಟೇ. ಇವರು ಅವರಲ್ಲಿರ್ತಾರೆ, ಅವ್ರು ಇವರಲ್ಲಿ ಬರ್ತಾರೆ. ಒಮ್ಮೆ ಇವ್ರ ಪಕ್ಷದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದವರು ಇನ್ನೊಂದು ಪಕ್ಷದಲ್ಲಿ ಪ್ರಮುಖ ಸ್ಥಾನಕ್ಕೆ ಹೋಗ್ತಾರೆ. ಅವ್ರನ್ನ ಟೀಕೆ ಮಾಡಿದಂಥವ್ರು ಕೊನೆಗೆ ಅವ್ರ ಜೊತೆಗೆ ಸೇರ್ಕೊಳ್ತಾರೆ. ಇಂಥದ್ದೆಲ್ಲವೂ ಕೂಡ ಇದೆ. ಇಲ್ಲಿ ಪಕ್ಷಗಳ ಹೆಸರು ಮಾತ್ರ ಬೇರೆ ಬೇರೆ, ಮುಖಗಳೆಲ್ಲವೂ ಕೂಡ ಒಂದೇ, ನಾಯಕರುಗಳೆಲ್ಲರೂ ಕೂಡ ಒಂದೇ. ನಿಮಗೆ ತುಂಬಾ ಎಕ್ಸಾಂಪಲ್ ಸಿಗ್ತಾ ಹೋಗುತ್ತೆ. ಯಾವುದೋ ಒಂದು ಪಕ್ಷದಲ್ಲಿ ಭ್ರಷ್ಟ ಅಂತ ಕರೆಸಿಕೊಂಡಂತವನು ಇನ್ಯಾವುದೋ ಪಕ್ಷದಲ್ಲಿ ಭ್ರಷ್ಟ ಅಂತೇಳಿ ಟೀಕೆ ಮಾಡ್ತಿದ್ದಂಥವ್ರನ್ನ ಇವರೇ ಸೆಳೆದುಕೊಂಡು ಅವರಿಗೆ ಉನ್ನತ ಹುದ್ದೆಗಳನ್ನ ಕೊಟ್ಟಂತ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿದೆ. ಎಲ್ರಿಗೂ ನಮ್ಮಲ್ಲಿ ಇರುವಂತ ಆಸೆ ಏನು? ಅಧಿಕಾರ ಮಾತ್ರ.
ಹೊಸದಾಗಿ ಹೇಳ್ಕೊಂಡು ಬರ್ತಾರೆ, ನಾವು ವ್ಯವಸ್ಥೆಯನ್ನು ಬದಲಾಯಿಸಿ ಬಿಡ್ತೀವಿ, ನಾವು ಆ ಪಕ್ಷ ಈ ಪಕ್ಷ. ಯಾವುದೂ ಇಲ್ಲ. ಇಲ್ಲಿ ಯಾವ ನಾಯಕರಿಗೂ ಕೂಡ ಸ್ಪಷ್ಟವಾದಂಥ ಸಿದ್ಧಾಂತ ಇಲ್ಲ, ಎಲ್ಲರದ್ದು ಕೂಡ ಒಂದೇ ಹಣೆ ಬರಹ. ಈಗ ಯಾಕೆ ಈ ಪರಿಯಾಗಿ ಜನ ಇದನ್ನು ಬೆಂಬಲಿಸ್ತಿದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಂದ್ರೆ ನಮ್ಮ ಯುವ ಜನತೆಗೆ ಅಷ್ಟರ ಮಟ್ಟಿಗೆ ವ್ಯವಸ್ಥೆ ವಿರುದ್ಧ ಸಿಟ್ಟಿದೆ, ಆಕ್ರೋಶ ಇದೆ. ವ್ಯವಸ್ಥೆಯಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ, ಕಾತರದಿಂದ ಕಾಯ್ತಿದ್ದಾರೆ ಒಂದು ವೇದಿಕೆ ಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ತಮಿಳುನಾಡಲ್ಲಿ TVK ಎನ್ನುವಂಥ ಹೊಸ ಪಕ್ಷ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿ ಅಧಿಕಾರವನ್ನು ಹಿಡಿದಿದ್ದು. ಅಂಥದ್ದೊಂದು ವೇದಿಕೆಯನ್ನು ಜನ ಈಗ ಬಯಸ್ತಾ ಇದ್ದಾರೆ. ಅದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ. ನಾನು ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಂಬಂಧಪಟ್ಟಾಗೆ ನಾನು ಹೇಳ್ತಾ ಇಲ್ಲ. ಆ ಪಕ್ಷ ನಿಜವಾಗ್ಲೂ ಗಂಭೀರವಾಗಿದೆಯಾ, ಅಥವಾ ಬರೀ ವಿಡಂಬನೆಗೆ ಮಾತ್ರ ಸೀಮಿತ ಆಗುತ್ತಾ, ಅಥವಾ ಅವ್ರ ಹಿಂದೆ ಏನಾದರೂ ಹಿಡನ್ ಅಜೆಂಡಾ ಇದೆಯಾ, ಅಥವಾ ಯಾವುದೋ ಒಂದು ಪಕ್ಷವನ್ನು ಟೀಕೆ ಮಾಡುವಂಥ ಉದ್ದೇಶದಿಂದ ಅಂಥದ್ದೊಂದು ಪೇಜ್ ಸೃಷ್ಟಿಯಾಗಿದೆಯಾ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಸಮಾಜದ ಬಗ್ಗೆ ಕಾಳಜಿ ಇರುವಂಥವರು, ಅಥವಾ ನಿಜವಾಗ್ಲೂ ಸಮಾಜದ ಬಗ್ಗೆ ಯೋಚನೆ ಮಾಡುವಂಥ ಒಂದು ಪ್ರಾಮಾಣಿಕ ಗುಂಪೇನಾದರೂ ಒಂದು ಹೊಸ ಪಕ್ಷವನ್ನ, ಅಂದ್ರೆ ಪ್ರಾಮಾಣಿಕ ಪಕ್ಷವನ್ನ ರಚನೆ ಮಾಡುವಂತ ಪ್ರಯತ್ನವನ್ನ ಪಟ್ಟರು ಅಂತಾದ್ರೆ 100ಕ್ಕೆ 100ರಷ್ಟು ಈ ಸಂದರ್ಭದಲ್ಲಿ ಸಕ್ಸಸ್ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಅದಕ್ಕೆ ಒಂದು ನಮಗೆ ಸಿಗ್ತಿರುವಂತ ಉದಾಹರಣೆಯೇ ಈ ಕಾಕ್ರೋಚ್ ಜನತಾ ಪಕ್ಷಕ್ಕೆ ಸಿಗ್ತಿರುವಂತ ಬೆಂಬಲ. ತುಂಬಾ ಜನ ಆಡ್ಕೊಳ್ತಿದ್ದಾರೆ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಆ ಬೆಂಬಲ ಸಿಗುತ್ತೆ, ನಿಮಗದು ಓಟಾಗಿ ಕನ್ವರ್ಟ್ ಆಗಲ್ಲ ಅಂತ. TVKಗೂ ಹಾಗೆ ಹೇಳ್ತಾ ಇದ್ರು. ಕೊನೆಗೆ ಏನೆಲ್ಲ ಆಯಿತು ಅನ್ನೋದು ಈಗ ಇತಿಹಾಸ ಅಥವಾ ನಮ್ಮ ಕಣ್ಣ ಮುಂದಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಹಾಗಂತ ಮಾತ್ರಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಇದೊಂದು ಅದ್ಭುತ ಪಕ್ಷ, ಇದಕ್ಕೆ ನೀವೆಲ್ಲರೂ ಕೂಡ ಬೆಂಬಲಿಸಿ, ಇವರು ದೊಡ್ಡ ಬದಲಾವಣೆಯನ್ನು ಮಾಡ್ತಾರೆ ಅಂತ ನಾನು ಎಲ್ಲೂ ಹೇಳಕ್ ಹೋಗಲ್ಲ. ಯಾಕಂದ್ರೆ ಏನೂ ಕೂಡ ಗೊತ್ತಿಲ್ಲ ಆ ಪಕ್ಷದ ಬಗ್ಗೆ. ಈಗ ತಾನೇ ಶುರುವಾಗಿ ಏನೋ ಒಂದು ಹವಾ ಸೃಷ್ಟಿ ಮಾಡ್ತಾ ಇದ್ದಾರೆ, ಎಲ್ಲರ ಬೆಂಬಲವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. 10ರಲ್ಲಿ ಇವರು ಕೂಡ ಒಬ್ಬರಾಗಬಹುದು, ಅದರ ಬಗ್ಗೆ ಯಾವುದೇ ಇಲ್ಲ. ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಯಾರ್ದೊಂದು ಪ್ರಾಮಾಣಿಕ ಪ್ರಯತ್ನ ಆಯ್ತು ಅಂತಾದ್ರೆ ಅದಕ್ಕೆ ನಿಜವಾದಂಥ ಸಕ್ಸಸ್ ಸಿಗುತ್ತೆ. ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿಯ ವಿಚಾರಕ್ಕೆ ಬರೋಣ. ಒಂದು ವೇಳೆ ಕಾಕ್ರೋಚ್ ಅಂದ್ರೆ ಜಿರಳೆ, ಅದು ಹುಟ್ಟಿಕೊಂಡಿದ್ದೇ ಈ CJ ಸೂರ್ಯಕಾಂತ್ ಅವರು ಆ ಜಿರಳೆ ಎನ್ನುವಂಥ ಪದವನ್ನ ಬಳಸ್ತಾ ಕಾರಣಕ್ಕಾಗಿ ಇವರು ಆ ಪದವನ್ನ ಬಳಸೋದಕ್ಕೆ ಶುರು ಮಾಡ್ಕೊಂಡ್ರು. ನಾವು ಜಿರಳೆ ಎನ್ನುವ ರೀತಿಯಲ್ಲಿ ಕರೆಯೋದಕ್ಕೆ ಶುರು ಮಾಡ್ಕೊಂಡ್ರು. ಅಂದ್ರೆ ನೀವೆಲ್ಲರೂ ಕೂಡ ವ್ಯವಸ್ಥೆಯನ್ನ ಹಾಳು ಮಾಡಾಕಿದ್ದೀರಿ, ಆದ್ರೆ ನೀವು ಯಾರನ್ನ ಜಿರಳೆ ಅಂತ ಕರಿತಾ ಇದ್ದೀರೋ ಅವರೇ ಈ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಬಂದಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಹೇಳೋದಕ್ಕೆ ಶುರು ಮಾಡ್ಕೊಂಡ್ರು. ಇದನ್ನ ಹುಟ್ಟು ಹಾಕಿದ್ ಯಾರು ಅಂದ್ರೆ ಆ ವ್ಯಕ್ತಿಯ ಪ್ರೊಫೈಲ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸದ್ಯ ಆ ವ್ಯಕ್ತಿಗೆ ಸಂಬಂಧಪಟ್ಟಾಗ ಬಹಳ ಚರ್ಚೆ ಆಗ್ತಾ ಇದೆ. ಆ ವ್ಯಕ್ತಿಯ ಹೆಸರು ಅಭಿಜಿತ್ ದೀಪ್ಕೆ ಅಂತ ಹೇಳಿ. ಇವರು ಮಾಡಿದ್ದೇನಪ್ಪಾ ಅಂದ್ರೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೇಜು, ಟ್ವಿಟರ್ನಲ್ಲಿ ಒಂದು ಪೇಜು, ಇನ್ನು ಸೋಷಿಯಲ್ ಮೀಡಿಯಾ ಯಾವ್ಯಾವ ವೇದಿಕೆಗಳಿದ್ದಾವೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದಷ್ಟು ಪೇಜ್ಗಳನ್ನು ಕ್ರಿಯೇಟ್ ಮಾಡಿದ್ರು. ಆರಂಭದಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯಗಳಿಗೆ ಸಂಬಂಧಪಟ್ಟಾಗ ಒಂದಷ್ಟು ಪೋಸ್ಟ್ಗಳನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ನೀಟ್ ಪರೀಕ್ಷೆಯ ಅವ್ಯವಸ್ಥೆಗೆ ಸಂಬಂಧಪಟ್ಟಾಗ ಅವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಒಂದು ವೆಬ್ಸೈಟ್ ಅನ್ನು ಕೂಡ ಕೊಟ್ಟರು, ನೋಡಿ ನೀವು ರಿಜಿಸ್ಟರ್ ಆಗಬಹುದು ಎನ್ನುವ ರೀತಿಯಲ್ಲಿ. ಆರಂಭದಲ್ಲಿ ತುಂಬಾ ಕ್ಯಾಚಿ ಅನ್ಸೋದಕ್ಕೆ ಶುರುವಾಯಿತು. ಅಂದ್ರೆ ಎಲ್ಲ ಕೈಯನ್ನ ಕಟ್ಕೊಂಡು ಜಿರಳೆ ಮುಖ ಅದೆಲ್ಲವೂ ಕೂಡ ಆ ಮೀಮ್ಸು, ಟ್ರೋಲ್ಸು ಅವೆಲ್ಲವೂ ಕೂಡ ಬರೋದಕ್ಕೆ ಶುರುವಾಗ್ಬಿಡ್ತು. ಅದಾದ ಬಳಿಕ ಅವರು ಈ ಪಕ್ಷಕ್ಕೆ ಸೇರಬೇಕಾದ ನಿಮಗೆ ಇರಬೇಕಾದ ಕ್ವಾಲಿಟಿ ಅಂತ ಹೇಳೊಂದಷ್ಟು ಕೊಟ್ಟರು. ಅದು ಬಹಳ ಇಂಟ್ರೆಸ್ಟಿಂಗ್ ಎನ್ನುವ ರೀತಿಯಲ್ಲಿ ಇತ್ತು. ನೀವು ಪೂರ್ಣ ಪ್ರಮಾಣದ ನಿರುದ್ಯೋಗಿಗಳಾಗಿರಬೇಕು, ದಿನದ 24 ಗಂಟೆ ಆನ್ಲೈನ್ನಲ್ಲಿ ಇರಬೇಕು, ನೀವು ವ್ಯವಸ್ಥೆಯನ್ನ ತುಂಬಾ ಪ್ರೊಫೆಷನಲ್ ಆಗಿ ಟೀಕಿಸುವಂತ ತಾಕತ್ತು ಇರಬೇಕು ನಿಮಗೆ, ಈ ರೀತಿಯಲ್ಲಿ ಎನ್ನುವಂತ ರೀತಿಯಲ್ಲಿ ಈ ಅಭಿಜಿತ್ ದೀಪ್ಕೆ ಹುಟ್ಟು ಹಾಕಿದಂತ ಒಂದು ಪೇಜ್ ಇದು ಅಥವಾ ಒಂದು ವೇದಿಕೆ ಇದು. ಯಾರು ಅಭಿಜಿತ್ ದೀಪ್ಕೆ ಅಂದ್ರೆ ಮೂಲತಃ ಮಹಾರಾಷ್ಟ್ರದವರು, ಜರ್ನಲಿಸಮ್ ಅನ್ನ ಓದ್ಕೊಂಡಿದ್ದಾರೆ ಪುಣೆಯಲ್ಲಿ. ಅದಾದ ಬಳಿಕ ಅಮೆರಿಕದ ಒಂದು ಯೂನಿವರ್ಸಿಟಿಯಲ್ಲಿ ಓದೋದಕ್ಕೆ ಅಂತ ಹೇಳಿ ಅಮೆರಿಕಾಗೆ ಶಿಫ್ಟ್ ಆಗ್ತಾರೆ. ಅದರ ನಡುವೆ 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಕ್ಷದಲ್ಲೂ ಕೂಡ ಕೆಲಸವನ್ನ ಮಾಡಿರ್ತಾರೆ. ಆಮ್ ಆದ್ಮಿ ಪಕ್ಷದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಗುರುತಿಸಿಕೊಂಡಿದ್ದಂತ ವ್ಯಕ್ತಿ. ಇವರು ಹುಟ್ಟು ಹಾಕಿದಂತ ಒಂದು ವೇದಿಕೆ ಇದು. ಈಗ ಅಭಿಜಿತ್ ದೀಪ್ಕೆ ಬಗ್ಗೆ ಎದುರಾಗ್ತಿರುವಂತ ಟೀಕೆ ಏನಪ್ಪಾ ಅಂದ್ರೆ, ಇವರೆಲ್ಲ ಅಮೆರಿಕದಲ್ಲಿ ಕುತ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ದಾರೆ, ಇಲ್ಲೇನೋ ಪಿತೂರಿ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ. ಜೊತೆಗೆ ಇವ್ರು ನೋಡಿ ಆಮ್ ಆದ್ಮಿ ಪಕ್ಷದ ಜೊತೆ ಕೆಲಸವನ್ನ ಮಾಡ್ತಾ ಇದ್ರು, ಹೀಗಾಗಿ ಇದು ಆಮ್ ಆದ್ಮಿ ಪಕ್ಷದ ಇನ್ನೊಂದು ಮುಖ ಅಥವಾ ಇನ್ನೊಂದು ರೂಪ ಎನ್ನುವಂತ ರೀತಿಯಲ್ಲಿ ಒಂದಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ. ಈಗಾಗಲೇ ಇದಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿದೆ, TMC ಒಂದಷ್ಟು ನಾಯಕರು ಬೆಂಬಲವನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಅಂದ್ರೆ ಬಿಜೆಪಿಯನ್ನ ವಿರೋಧಿಸುವಂತ ಒಂದು ವೇದಿಕೆ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ, ಟೀಕೆ ಅಂತದೆಲ್ಲವೂ ಕೂಡ ಆಗ್ತಾ ಇದೆ. ಇದು ಒಂದು ಕಡೆಯಿಂದ ಆಗ್ತಾ ಇರುವಂತ ವಿಚಾರವ. ಅದರ ನಡುವೆ ಈ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಒಂದು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಏನಂತ, ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ. CJ ರಿಟೈರ್ಡ್ ಆದ್ರೆ ಅವರಿಗೆ ರಾಜ್ಯಸಭಾ ಸದಸ್ಯತ್ವನ ಕೊಡಲ್ಲ ಅಂತೇಳಿ. ನಮ್ಮಲ್ಲಿ ಹಿಂದೆ ತುಂಬಾ ಜನಕ್ಕೆ ರಾಜ್ಯಸಭಾ ಸದಸ್ಯತ್ವನ ಕೊಟ್ಟಿದ್ದಾರೆ. ವೋಟರ್ ಲಿಸ್ಟ್ ನಲ್ಲಿ ಜೆನ್ಯೂನ್ ವೋಟರ್ಸ್ ಹೆಸರನ್ನ ಡಿಲೀಟ್ ಮಾಡಿದ್ರೆ ಚುನಾವಣಾ ಆಯುಕ್ತರ ವಿರುದ್ಧ ಏನು ದೇಶದ್ರೋಹಿ ಇದರ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ. ಸಂಸತ್ನಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ. ಅಂಬಾನಿ, ಅದಾನಿ ಇವ್ರ ಕಂಟ್ರೋಲ್ ಇರುವಂತ ಮೀಡಿಯಾಗಳೆಲ್ಲವನ್ನು ಕೂಡ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಹೇಳಿ. ಗೆದ್ದಾದ ಮೇಲೆ ನಾವು ಅಂದ್ರೆ ಯಾರಾದ್ರೂ ಗೆಲ್ತಾರಲ್ಲ, ಗೆದ್ದಂತವ್ರು ಬೇರೆ ಪಕ್ಷಕ್ಕೆ ಏನು ಜಂಪ್ ಆಗ್ತಾರಲ್ಲ ದುಡ್ಡಿನ ಆಸೆಗೆ, ಆ ರೀತಿಯಾಗಿ ಜಂಪ್ ಆಗ್ತಾರೆ ಅಂದ್ರೆ 20 ವರ್ಷವನ್ನ ಬ್ಯಾನ್ ಮಾಡಿ ಹಾಕಿಬಿಡ್ತೀವಿ ಅಂತ.
ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಪ್ರಣಾಳಿಕೆಯ ಡೀಟೇಲ್ಸ್ಗಳೆಲ್ಲವೂ ಕೂಡ ಇದರಲ್ಲಿ ಇದೆ. ಈ ರೀತಿಯಾಗಿ ವೇದಿಕೆಯನ್ನು ಅವರು ಸೃಷ್ಟಿ ಮಾಡಿಬಿಟ್ರು. ಏಕಾಏಕಿಯಾಗಿ ಆ ವೇದಿಕೆಯ ಕಡೆಗೆ ಜನ ಅಟ್ರಾಕ್ಟ್ ಆಗೋದಕ್ಕೆ ಶುರುವಾಗ್ಬಿಟ್ರು. ಕಾರಣ ಮೊದಲೇ ಸೂರ್ಯಕಾಂತ್ ಅವರು ಜಿರಳೆ ಎನ್ನುವಂಥ ಪದವನ್ನು ಬಳಸಿದ್ದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಶುರುವಾಗ್ಬಿಟ್ಟಿತ್ತು. ಅದರ ವಿರುದ್ಧವಾಗಿ ಒಂದು ಕ್ಯಾಂಪೇನ್ ಶುರುವಾಗಿತ್ತಲ್ಲ, ಇವರು ಅದರಲ್ಲಿ ಜಿರಳೆ ಜನತಾ ಪಕ್ಷ ಅಥವಾ ಕಾಕ್ರೋಚ್ ಜನತಾ ಪಕ್ಷ ಅಂತ ಶುರು ಮಾಡ್ತಾ ಇದ್ದ ಹಾಗೆ ನಮ್ಮಲ್ಲಿ ಯುವ ಜನತೆ ಹಪ್ಪಿಯಿಂದ ಕಾಯ್ತಾ ಇದ್ರು ಯಾವುದೊಂದು ವೇದಿಕೆ ಬೇಕು ಎನ್ನುವ ರೀತಿಯಲ್ಲಿ ಈ ವೇದಿಕೆಯನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ರು. ಇದು ಆದಂತ ಬೆಳವಣಿಗೆ. ಈಗ ಈ ವೇದಿಕೆಯಿಂದ ಏನು ಕೆಲಸ ಆಗ್ತಾ ಇದೆ? ಕೇಂದ್ರ ಸರ್ಕಾರವನ್ನ ಕಟುವಾಗಿ ಟೀಕೆ ಮಾಡಲಾಗ್ತಾ ಇದೆ. ಇವರ ಹಿಂದೆ ಹಿಡನ್ ಅಜೆಂಡಾ ಇದೆಯೋ, ಮತ್ತೊಂದಿದೆಯೋ, ಮಗದೊಂದಿದೆಯೋ, ನನಗೆ ಈ ಕ್ಷಣಕ್ಕೆ ಯಾವುದೂ ಕೂಡ ಗೊತ್ತಿಲ್ಲ. ನಾವು ಗೊತ್ತಿಲ್ಲದೆ ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗಬಾರ್ದು. ಆದರೆ ಇವರು ಪ್ರಶ್ನೆ ಮಾಡ್ತಿರುವಂಥ ವಿಚಾರಗಳೆಲ್ಲವೂ ಕೂಡ ಸರಿಯಾಗಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಈ ನೀಟ್ ಅವ್ಯವಸ್ಥೆಯ ವಿರುದ್ಧ, ಹಾಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಒಂದಷ್ಟು ವೈಫಲ್ಯಗಳನ್ನ ಎತ್ತಿ ತೋರಿಸುವಂತ ಕೆಲಸ, ಅದನ್ನ ಕಟುವಾಗಿ ಟೀಕಿಸುವಂತ ಕೆಲಸ, ಪ್ರಶ್ನೆ ಮಾಡುವಂತ ಕೆಲಸ ಎಲ್ಲವೂ ಕೂಡ ಈ ವೇದಿಕೆಯ ಮೂಲಕ ಆಗ್ತಾ ಇದೆ. ಹಾಗಾದ್ರೆ ಮುಂದೆ ಇದು ಪಕ್ಷದ ರೂಪವನ್ನು ಪಡೆಯುತ್ತಾ? ಸಾಧ್ಯತೆ ಇದೆ. ಯಾಕಂದ್ರೆ ಬಿಹಾರದ ಬೈ ಎಲೆಕ್ಷನ್ಗೆ ಏನೋ ಸ್ಪರ್ಧೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರಂತೆ. ಓರ್ವ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಆಗ್ತಾ ಇದೆಯಂತೆ. ಜೊತೆಗೆ ಚುನಾವಣಾ ಆಯೋಗದ ಮೂಲಕ ರಿಜಿಸ್ಟರ್ ಆಗುವಂತ ಪ್ರಯತ್ನಗಳೂ ಕೂಡ ಆಗ್ತಾ ಇದೆಯಂತೆ. ಇದರ ನಡುವೆ ಇವರ ಅಕೌಂಟನ್ನ ಹ್ಯಾಕ್ ಮಾಡೋದು, ಎಕ್ಸ್ನಲ್ಲಿ ಇವ್ರನ್ನ ಅಕೌಂಟ್ ನಿರ್ಬಂಧ ಹೇರೋದು, ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಸಣ್ಣದಾಗಿ ಶುರುವಾದಂಥ ಒಂದು ಕ್ಯಾಂಪೇನ್ ಅಥವಾ ಒಂದು ವೇದಿಕೆ ಸೋಷಿಯಲ್ ಮೀಡಿಯಾ ಆಚೆಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗುವ ಹಂತಕ್ಕೆ ಬಂದಿದೆ. ನನ್ನ ಕಾಳಜಿ ಅಥವಾ ನನ್ನ ಆಶಯ ಇಷ್ಟೇ, ಸ್ವಲ್ಪ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳಲಿ. ಬರೀ ವಿಡಂಬನೆಗೆ, ಟೀಕೆಗೆ ಮಾತ್ರ ಸೀಮಿತ ಆಗದೆ ಟೀಕೆಯ ಆಚೆಗೆ, ವಿಡಂಬನೆಯ ಆಚೆಗೆ ಏನು ಮಾಡಬಹುದು ಅನ್ನೋದನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಇದೊಂದು ಒಳ್ಳೆ ಪಕ್ಷವಾಗಿ ರೂಪು ತಾಳಬಹುದು. ಯಾವುದೇ ಹಿಡನ್ ಅಜೆಂಡಾ ಇಲ್ಲದೆ ಅಥವಾ ಇನ್ಯಾವುದೋ ಉದ್ದೇಶವನ್ನು ಇಟ್ಟುಕೊಳ್ಳದೆ ಕೇವಲ ಒಂದೇ ಪಕ್ಷವನ್ನು ಟೀಕೆ ಮಾಡಬೇಕು ಎನ್ನುವಂಥ ಮನಸ್ಥಿತಿಯಿಂದ ಆಚೆ ಬಂದು ಇನ್ನೇನಾದರೂ ಮಾಡ್ಬೋದು ಅನ್ಸುತ್ತೆ. ಕಾರಣ ಈಗಾಗಲೇ 14 ಮಿಲಿಯನ್ ಫಾಲೋವರ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಕ್ಷಣಕ್ಕೂ ಜಾಸ್ತಿ ಆಗ್ತಿದೆ. ಮತ್ತೊಂದು ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದರ ವಿರುದ್ಧವಾಗಿಯೂ ಒಂದು ಕ್ಯಾಂಪೇನ್ ಈಗಾಗಲೇ ಆರಂಭ ಆಗಿದೆ. ಇವರು ಅದ್ರ ಹಿಂದಿದ್ದಾರೆ, ಇವರ ಹಿಡನ್ ಅಜೆಂಡಾ ಇದೆ, ಇವರು ವಿಭಜನೆ ಮಾಡ್ತಿದ್ದಾರೆ, ಇವರು ಅದು ಮಾಡ್ತಿದ್ದಾರೆ, ಅಲ್ಲೆಲ್ಲೋ ಕುತ್ಕೊಂಡು ದೇಶವನ್ನು ಹೊಡಿತಿದ್ದಾರೆ, ಹಾಗೆ ಹೀಗೆ ಅನ್ನುವಂಥ ಕ್ಯಾಂಪೇನ್ ಕೂಡ ಶುರುವಾಗ್ತಾ ಇದೆ. ಇನ್ನು ಜನಕ್ಕೆ ಬಿಟ್ಟಿದ್ದು ಆ ಕ್ಯಾಂಪೇನ್ ಅನ್ನು ರಿಸೀವ್ ಮಾಡ್ತಾರಾ, ಈ ಕ್ಯಾಂಪೇನ್ ರಿಸೀವ್ ಮಾಡ್ತಾರಾ ಎನ್ನುವಂಥ ರೀತಿಯಲ್ಲಿ ನಾನು ಹೇಳೋದಕ್ಕೆ ಕೊಟ್ಟಿದ್ದು ಏನಪ್ಪಾ ಅಂದ್ರೆ, ಇಲ್ಲಿಯವರೆಗೆ ನೋಡಿ, ಇಂಥದ್ದೊಂದು ಗಂಭೀರವಾದಂಥ ಪ್ರಯತ್ನ ಆಯಿತು ಅಂತ ಆದರೆ ನಮ್ಮ ಯುವ ಜನತೆ ಖಂಡಿತವಾಗಿ ಬೆಂಬಲಿಸ್ತಾರೆ ಎನ್ನುವಂಥ ರೀತಿಯಲ್ಲಿ. ನಿಮ್ಗೆ ಏನಿಸ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.